ಚಿತ್ರದ ನಿರ್ದೇಶಕರನ್ನ ಕರೆಯುವಂತ ಸಮಯ. ಚೇತನ್ ಶೆಟ್ಟಿ ಅವರು ಸಾಕಷ್ಟು ಚಿತ್ರಗಳಿಗೆ ಸಹ ನಿರ್ದೇಶನ ಮಾಡಿರುವಂತವರು. ಈ ಚಿತ್ರದಿಂದ ಡೈರೆಕ್ಟರ್ ಕ್ಯಾಪ್ನ ವೇರ್ ಮಾಡ್ತಾ ಇದ್ದಾರೆ. ಅಂಡ್ ಕೋ ಇನ್ಸಿಡೆಂಟ್ಲಿ ನಮ್ಮ ಸ್ಕೂಲಿನ ಸೂಪರ್ ಸೀನಿಯರ್. ನಮಗೆ ಗೊತ್ತಿರಲಿಲ್ಲ, ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಇವ್ರು 10ನೇ ಕ್ಲಾಸಲ್ಲಿ ಇದ್ರು ಅನ್ಸುತ್ತೆ. ಬಟ್ ನನಗೆ ಗೊತ್ತು ಇವರು ನಮ್ಮ ಸ್ಕೂಲಲ್ಲಿ ಓದಿದ್ದು ಅಂತ. ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ನಾನು ಇವ್ರು ಜೂನಿಯರ್ ಅಂತ. ಬಟ್ ಬಹಳ ಖುಷಿ ಆಗುತ್ತೆ ಒಂದು ಕೋ ಇನ್ಸೈಡ್ ಆಗಿದ್ದು. ಈಗ ಮತ್ತೊಬ್ಬರನ್ನ ಕರೆಯುವಂಥ ಸಮಯ. ನಮ್ಮ ಚಿತ್ರದ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ತೀನಿ. ವಿಶೇಷವಾದ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ. ನನ್ನ ನೆಚ್ಚಿನ ನಟ ಗಿರೀಶ್ ಶಿವಣ್ಣ ಅವ್ರು ಬರಬೇಕು ಸ್ಟೇಜ್ ಮೇಲೆ. ನಾವನ್ನ ಗಿರಿಯಣ್ಣ ಅಂತಾನೆ ಕರಿತೀನಿ, ತುಂಬಾ ಕಾಲೆಳಿತಿರ್ತಾರೆ ನಮಗೆ. ಇವ್ರ ಜೊತೆ ಆಕ್ಟ್ ಮಾಡೋದು ಎಷ್ಟು ಖುಷಿ ಇತ್ತು ಅಂದ್ರೆ, ಆಸ್ ಅನ್ ಆಕ್ಟರ್ ನನಗೇನೆ ಕರೆಕ್ಷನ್ಸು ಅಷ್ಟೇ ಮಜಾ, ಅಷ್ಟೇ ಸ್ಪಾಂಟಿನೆಸ್ಸು. ಸೊ ಎಷ್ಟೊಂದು ವಿಷಯಗಳಿದೆ. ನನ್ಗೆ ಗೊತ್ತಿರಲಿಲ್ಲ ಇರುವಂಥ ಡ್ಯಾನ್ಸರ್ ಅಂತ. ಐ ಥಿಂಕ್ ಗಿರಿಯಣ್ಣ ಕ್ಯಾನ್ ಡೂ ಎನಿಥಿಂಗ್. ಐ ಥಿಂಕ್ ಒನ್ ಆಫ್ ದ ವರ್ಸಟಲ್ ಆಕ್ಟರ್. ನಾನು ನೋಡಿರೋಂಥ ಡ್ಯಾನ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಕ್ಯಾನ್ ಡೂ ಎನಿಥಿಂಗ್. ಸೊ ಇವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗಂತೂ ಭಾಳ ಖುಷಿ ಆಯಿತು. ಯಾಕಣ್ಣ ಅಣ್ಣ ಆಗ್ಲೇ ಕೋಪ ಮಾಡ್ಕೊಂಡಿದ್ದಾರೆ, ಡ್ಯಾನ್ಸ್ ಮಾಡ್ತೀನಿ ಅಂತ ಬೇರೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ನಾನು. ಬಟ್ ಎನಿವೇ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಈಗ ಮತ್ತೊಬ್ಬರನ್ನ ಕರೆಯುವಂಥ ಸಮಯ. ನಾನು ಅವ್ರನ್ನ ಸಿನಿಮಾದಲ್ಲಿ ಅಣ್ಣ ಹಿರಿಯ ಮತ್ಸದಿ ವಾ 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 ಮುತ್ಸದಿ ಓಕೆ ಓಕೆ. ಬಟ್ ಆದರೆ ನಾನು ಇವ್ರನ್ನ ಮಾಮ್ ಅಂತ ಕರಿತೀನಿ, ಯಾಕಂದ್ರೆ ಅವ್ರನ್ನ ನಮ್ಮ ಮನೆ ಅಂತ ಕರೀತಾರೆ. ಮಾಮ್, ಇವ್ರನ್ನ ಹೆಂಗೆ ಅಂದ್ರೆ ಕಿರಿಕ್ ಪಾಟಿಯಿಂದ ನೋಡ್ಕೊಂಡ್ ಬಂದಿದ್ದೀವಿ. ಇವ್ರು ಎಲ್ಲೇ ಹೋಗಿ ಏ ಯು ಅಂದ್ರೆ ಸಾಕು, ಅಷ್ಟು ಹಂಗೆ ನಗು ಮುಖದಲ್ಲಿ ಹಂಗೆ ಅರಳು ಬಿಡುತ್ತೆ ಅಂತ ಒಂದು ಹ್ಯೂಮನ್ ಬೀಯಿಂಗ್ ಇವರು. ನನ್ನ ಫೇವ್ರೆಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರ ವಯಸ್ಸು ನನಗಿಂತ ಜಾಸ್ತಿ ಆಗಿದ್ರು ಐ ಥಿಂಕ್ ವಿ ಬೋತ್ ಆರ್ ಲೈಕ್ ಫ್ರೆಂಡ್ಸ್. ನಾವಿಬ್ರು ಹಾಗೆ ಮಾತಾಡ್ತೀವಿ. ಸೊ ನಮ್ಮ ಚಿತ್ರದ ಸೆಕೆಂಡ್ ಹೀರೋ ಅಂತ ಕೇಳ್ತೀನಿ. ಸೆಕೆಂಡಿಗೆ ಬರಲ್ಲ, ಥ್ರೂ ಔಟ್ ದ ಸಿನಿಮಾ ಇರ್ತಾರೆ. ನಮ್ಮ ಚಿತ್ರದ ಸೆಕೆಂಡ್ ಹೀರೋ ರಘು ರಾಮನ್ ಕೊಪ್ಪರ್ ಬರಬೇಕು ವೇದಿಕೆ ಮೇಲೆ. ಸರ್ ಪ್ಲೀಸ್. ಚೆನ್ನಾಗಿ ಸೂಟ್ ಆಗಿರ್ತಾರೆ ಆಕ್ಚುಲಿ. ಈಗ ನಮ್ಮ ಚಿತ್ರದ ನಾಯಕಿ ನಟಿನ ಕರೆಯುವಂತ ಒಂದು ಸಮಯ. ಮೊದಲನೇ ಹೆಜ್ಜೆ, ಬಟ್ ಅದ್ರಾಗ ಅನ್ಸಲ್ಲ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಐ ಥಿಂಕ್ ನನಗಿಂತ ಮಾತುಗಳು ಅವರು ಫಸ್ಟ್ ಆಡ್ಲಿ ಅಂತ ನೀವೆಲ್ಲ ಕಾಯ್ತಿದ್ದಾರೆ ಅಂತ ಗೊತ್ತು ನನಗೆ. ಬಟ್ ಎನಿವೇ, ಅವರ ಒಂದು ಮೊದಲನೇ ಹೆಜ್ಜೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ನಾಯಕಿ ನಟಿ ರವೀಕ್ಷಾ ಶೆಟ್ಟಿ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ದಯವಿಟ್ಟು ಬನ್ನಿ. ಬಂದಿದ್ದಾರಾ? ನಮ್ಮ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇಲ್ಲೇ ಇದ್ದಾರೆ. ಆಕ್ಚುಲಿ ಸರ್ ನನ್ಗೆ ಗೊತ್ತಾಗಿಲ್ಲ, ಕ್ಷಮಿಸಿ, ನಾನು ಇಲ್ಲಿರ್ತೀರ ಅಂತ ಅನ್ಕೊಂಡಿದ್ದೆ. ಆಕಾಶ್ ಪರ್ವ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ನನಗಂತೂ ತುಂಬಾನೇ ಖುಷಿ ಆಯ್ತು ಇವ್ರ ಜೊತೆ ವರ್ಕ್ ಮಾಡಕ್ಕೆ. ಎಸ್ಪೆಷಲಿ ಆಕ್ಟರ್ಗೆ ಒಂದು ಹಾಡುಗಳು ಕೇಳಿದಾಗ ಒಂದು ಭಾವನೆ ಉಂಟಾಗುತ್ತೆ. ನಾವು ಸೀರಿಯಸ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂದಿಷ್ಟು ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ್ರೆ ಅದರಲ್ಲಿ ಮೇಜರ್ ಕ್ರೆಡಿಟ್ ನಿಮ್ಗೂ ಹೋಗುತ್ತೆ ಆಕಾಶ್ ಅವರೇ. ಇದಕ್ಕಿಂತ ಮುಂಚೆ ನಿಮ್ಮ ಕೆಲಸಗಳನ್ನ ನೋಡಿದ್ದೀವಿ. ಬಂಗಾರದ ಆ ಸಾಂಗ್ ಅಂತೂ ಅದ್ಭುತವಾಗಿದೆ. ಸಿಂಹರೂಪಿಣಿ ಸಿನಿಮಾದು ಸೂಪರ್ ಹಿಟ್ ಆಗಿದೆ. ಐ ಥಿಂಕ್ 1 ಲಕ್ಷ ರೀಲ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಮ್ಮ ಚಿತ್ರದ ಹಾಡುಗಳು ಹಾಗೆ ಆಗಲಿ. ಆಲ್ರೆಡಿ ಹಂಗೋ ಹಿಂಗೋಗಿ ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ. ಈಗ ಮತ್ತೊಬ್ಬರನ್ನ ಕರೆಯುವಂಥ ಒಂದು ಸಮಯ. ನಮ್ಮ ಚಿತ್ರದ ಛಾಯಾಗ್ರಾಹಕರು, ನನ್ನ ಸ್ನೇಹಿತರು ದೀಪಕ್ ಕುಮಾರ್ JK ಅವರು. ಸಖತ್ ಎನರ್ಜೆಟಿಕ್ ಆಗಿದ್ದಾರೆ, ಯಂಗ್ಸ್ಟರ್ ಇವರು. ನೀವು ಏನು ಹೇಳಿದ್ರು ಹೇಳ್ತೀರಾ ಸರ್, ಮರದ ಮೇಲೆ ಶಾರ್ಟ್ ತಗೊಳ್ಳೋ ಅಂದ್ರೆ ರೆಡಿ ಇರ್ತಾರೆ, ಟಪಕಂದು ಹತ್ಬಿಡ್ತಾರೆ. ಸೊ ಇವರು ಒಬ್ಬರು ಫೇಮಸ್ ಲೆಜೆಂಡ್ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ, JJ ಕೃಷ್ಣ ಅವರ ಮಗ ಇವರು. ಆದರೆ ಯಾವತ್ತೂ ಅವ್ರ ಮಗ ಆಗಿದ್ರು ಅವ್ರದೇ ಒಂದು ಛಾಪ್ನ ಮೂಡಿಸಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಇವ್ರ ಜೊತೆ ಈ ಚಿತ್ರ ಜೊತೆಗೆ ಇನ್ನೊಂದು ಚಿತ್ರ ಕೂಡ ಕೆಲಸ ಮಾಡಿದ್ದೀನಿ. ಅದ್ಭುತವಾದ ಒಂದು ಕೆಲಸಗಾರ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ. ಎಸ್, ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದ ಖಂಡಿತ ಕರಿತೀನಿ. ಈಗ ನಮ್ಮ ಚಿತ್ರದ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ರಘು ಮಾಸ್ಟರ್ನ ಕರೆಯುವಂಥ ಸಮಯ. ನಾನು ಇವ್ರಿಗೆ ಸ್ಪೆಷಲ್ ಆಗಿ ಹೇಳೋಣ ಅನ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಲೈಫಿನ ಮೊದಲನೇ ಕನ್ವೆನ್ಸ್ ಇಸ್ಕೊಂಡಿದ್ದು ನಾನು ಇವ್ರ ಹತ್ರನೇ. ನಾನು ಹರ್ಷ ಮಾಸ್ಟರ್ ಟೀಮಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದೆ. ಅಲ್ಲಿ ಇವರು ಮೇನ್ ಮುಖ್ಯಸ್ಥರಾಗಿದ್ರು, ಇವರೇ ಡ್ಯಾನ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಸೊ ನಮ್ಮ ದಿನದ ಖರ್ಚು ಹೋಗಿ ಬರೋದಕ್ಕೆಲ್ಲ ಕೊಡ್ತಿದ್ದು ರಘು ಮಾಸ್ಟರ್ ಜೊತೆ ಇದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿದ್ದೆ ನಾನು. ಆ ಹಾಡು 54 ಮಿಲಿಯನ್ ಹಿಟ್ಸ್ ಆಗಿದೆ ಯೂಟ್ಯೂಬಲ್ಲಿ. ಆ ಹಾಡಿನ ಹೆಸರು ನಾನು ಹೋಗೋಕ್ಕೂ ಮೊದಲು ಅಂತ. ಅವರ ಮೊದಲನೇ ಹೆಜ್ಜೆ, ಅದರಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಂತೂ ಭಾಳ ಖುಷಿ ಆಯಿತು. ಅವ್ರ ಜೊತೆ ಕೆಲಸ ಮಾಡಿದಂತೂ ತುಂಬಾ ಖುಷಿ ಇದೆ. ಯಾಕಂದರೆ ಒಂದು ಒಳ್ಳೆ ರ್ಯಾಪು ಇದೆ. ಅವ್ರು ಏನೇ ಸ್ಟೆಪ್ ತೋರಿಸಿದ್ರು ಮಾಡ್ಬೋದು. ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಟೀಮಲ್ಲಿ ವರ್ಕ್ ಮಾಡಿದ್ದೆ. ಮಾಸ್ಟರ್ ತುಂಬ ಚೆನ್ನಾಗಿದೆ ವರ್ಕ್ ಈ ಸಿನಿಮಾದಲ್ಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇದರ ಜೊತೆಗೆ ನಾವು ಇನ್ನೊಬ್ಬರನ್ನ ಕರೆಯುವಂಥ ಸಮಯ. ಇದು ಅಗೇನ್ ಕೋಇನ್ಸಿಡೆಂಟ್. ನಮ್ಮ ಸ್ಕೂಲಿನ ಸೀನಿಯರ್ ಇವರು ಕೂಡ. ಅದು ಹೆಂಗೆ ಈ ಸಿನಿಮಾದಲ್ಲಿ ಎಲ್ಲ ಸೀನಿಯರ್ಗಳು ಸಿಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರ ಹೆಸರು ಪುನೀತ್ ಬಾಬು ಅಂತ. ಅದ್ಭುತವಾದ ಒಂದು ಧ್ವನಿ, ಕಂಚಿನ ಕಂಠ ಅಂತ ಹೇಳ್ಬೋದು. ಇವರು ಧ್ವನಿ ಕೇಳ್ತಿದ್ದಂಗೆ ಇವರು ರೆಕಗ್ನೈಸ್ ಮಾಡ್ಬೋದು ಪುನೀತ್ ಅವರು ಎಷ್ಟು ಅದ್ಭುತ ನಟ ಅಂತ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದಾರೆ. ಸೊ ಇದು ನಮ್ಮ ಟೀಮ್ ಆಗಿದೆ. ಸೊ ನಮ್ಮ ಟೀಮಿನ ಸಹಾಯಕ ನಿರ್ದೇಶಕರು ಕೂಡ ಬಂದಿದ್ದಾರೆ. ಚಂದ್ರು ಅವರಿದ್ದಾರೆ, ವೆಂಕಿ ಅವರಿದ್ದಾರೆ. ಐ ಥಿಂಕ್ ಅವರು ಕೂಡ ಸ್ಟೇಜ್ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಹಾಗೆ ನಮ್ಮ ಸಿನಿಮಾಗೆ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹೆಲ್ಪ್ ಮಾಡ್ತಿರುವಂಥ ರಘು ಸುವರ್ಣ ಅವರಿದ್ದಾರೆ. ಹಾಗೆ ಸಾಕಷ್ಟು ಜನ ವ್ಲಾಗರ್ಸ್ ಬಂದಿದ್ದಾರೆ ಇಲ್ಲಿ, ಸಾಕಷ್ಟು ಜನ ನಮ್ಮ ಆಪ್ತರು ಬಂದಿದ್ದಾರೆ, ಮನೆಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ, ಚೇತನ್ ಪ್ರೋ ಮನೆ ಕಡೆಯಿಂದ ಬಂದಿದ್ದಾರೆ, ಹಾಗೆ ನಮ್ಮ ಪ್ರೊಡ್ಯೂಸರ್ ಮನೆ ಕಡೆಯಿಂದ ಬಂದಿದ್ದಾರೆ, ಇಬ್ರು ಮುದ್ದಾದ ಮಕ್ಕಳು ಬಂದಿದ್ದಾರೆ. ಸೊ ಖುಷಿ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಹಾಗೆ ಪಾತ್ರದ ಪರಿಚಯ ಇರುತ್ತೆ. ಮೊದಲನೇದಾಗಿ ನಾನು ಗಿರಿಯಣ್ಣ ನಿಮಗೆ ಕೊಡ್ತಾ ಇದ್ದೇನೆ ಮೈಕ್ನ. ಸೊ ನೀವು ಹೇಳಬೇಕು ನಮ್ಮ ಸಿನಿಮಾ ಹೇಗೆ ಅನಿಸ್ತು ಅಂತ ಪ್ಲೀಸ್. ನಮಸ್ಕಾರ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ಅವರು ಕೋ ಡೈರೆಕ್ಟರ್ ಆಗಿದ್ದರು. ಅದು ಕೊಡಗುನಲ್ಲಿ ಒಂದು 10 ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ. ಅವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ, ಮಾತಾಡ್ತಿದ್ರೆ ಅಣ್ಣ ಶಾರ್ಟ್ ರೆಡಿ ಅಂತ ನಾವು ನಮಗೆ ಏನು ಈಗ ಶಾರ್ಟ್ ಮುಗೀತು ಮತ್ತೆ ಕರಿತಾ ಇದ್ದೆ ಅಂದರೆ ಶಾರ್ಟ್ ರೆಡಿ ಅಂತ, ಇನ್ನು ಕ್ಯಾಮ್ರಾ ಇಡ್ತಾ ಇದ್ರೆ ನಾವು ಹೋಗೋಷ್ಟರಲ್ಲಿ ರೆಡಿ ಆಗ್ಬಿಡೋದು. ನಾನು ಹೇಳಿದೆ, ನೀನು ಇವಾಗಲೇ ಹಿಂಗೆ ರುಬ್ತಾ ಇದೆಯಾ, ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ರುಬ್ತೀಯ ಅಲ್ವಾ ಅಂದ. ಇಲ್ಲ ಅಣ್ಣ ಹಂಗೆಲ್ಲ ಅಲ್ಲ ಅಂದ. ನಂಬಲ್ಲ ಸರ್, 1 ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋ ನಮ್ಮನ್ನು ಈ ಸಿನಿಮಾದಲ್ಲಿ. ಡೇ ಆ್ಯಂಡ್ ನೈಟ್. ತುಂಬ ಒಳ್ಳೆ ಕೆಲಸಗಾರ, ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಿನಿಮಾ. ಯಾಕಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗಿನ ಟೈಮ್ನಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ, ಅಂದರೆ ನಾನಲ್ಲ, ಪ್ರೊಡ್ಯೂಸರ್ ಗಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು, ಸಿನಿಮಾ ತುಂಬ ಪ್ಯಾಷನ್ ಇರೋವಂಥ ಪ್ರೊಡ್ಯೂಸರ್ ಅವರು. ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸರ್, ನಿಮಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ಸಿದ್ದು ಒಳ್ಳೆ ಪರ್ಫಾರ್ಮರ್. ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ. ಇದು ಮಾಡಬೇಡ, ಅದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ. ಇರಪ್ಪ ಇದು ಸಿನಿಮಾ ನೋಡ್ಕೊಂಡು ಮಾಡಬೇಕೇ ಹೊರ್ತು ಎಲ್ಲ ಒಟ್ಟಿಗೆ ಮಾಡ್ಬಿಟ್ರೆ ಕಸ ಆಗ್ಬಿಡುತ್ತೆ ಅಂದೆ. ಇಲ್ಲ ಅಣ್ಣ ಕಸನೇ ಅಲ್ವಣ, ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ. ಓ ಆಯ್ತು ಬಿಡಪ್ಪ, ನೀನು ಚೆನ್ನಾಗಿ ಮಾಡ್ತೀವಿ, ಒಳ್ಳೆ ಡ್ಯಾನ್ಸರು, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಫೈಟ್ರು, ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ, ಒಳ್ಳೇದಾಗಲಿ. ಆಮೇಲೆ ಗಾರ್ಜಿಯಸ್ ಲುಕ್. ಇವ್ರ ಜೊತೆ ಒಂದು ಸೀನು ಇಲ್ಲ, ಆದರೆ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ನಮ್ಮ ಹಿರಿಯ ಮುತ್ಸದಿ, ನಮ್ಮ ಯೋಗ ಟೀಚರ್ ರಘು ಅವರು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಭಯ ಆಗತ್ತೆ. ಎಷ್ಟು ಬೆಳ್ಗವ್ರಿ ಇವರು, ಅಷ್ಟು ಬೆಳ್ಳಿಗೆ ಯಾರನ್ನ ಇರ್ತಾರ ಮನುಷ್ಯ, ಅಷ್ಟು ಬೆಳ್ಳಿಗೆಲ್ಲ ಇರಬಾರ್ದು. ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ, ಇಷ್ಟಪಡ್ತೀರಿ ಅಂತ ಗೊತ್ತು. ಇದನ್ನು ಜನಗಳಿಗೆ ತಲುಪಿಸುವಂಥ ಭಾರ ನಿಮ್ಮ ಮೇಲಿದೆ. ಸೊ ಹಾಗಾಗಿ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಷ್ಟು ದಿನ ಡೇಟ್ಸ್ ಅಣ್ಣ? ಬರೀ ನೈಟು. 1 ದಿನ ಡೇ ಮಾಡಿದ್ರು, 10 ದಿನ ನೈಟ್ ರುಬ್ಬಿದ್ದಾರೆ ಅಣ್ಣ ನನ್ನ. ನೈಟೇ ಎಲ್ಲ ಇವ್ರುಗಳ ಮುಂದೆ ಇನ್ನೇನು ಭಯ ಪಡೋದು ನಾನು. ನಂಗೆ ಲೈಟೇ ಹಾಕಿಲ್ಲ ನಮ್ಮ ಕ್ಯಾಮ್ರಾಮನ್, ನಾವು ರಘು ಇದಾರಲ್ಲ ಪಕ್ಕದಲ್ಲಿ ಅಂತ. ನಾವೆಲ್ಲ ತಮಟೆ ಡ್ಯಾನ್ಸ್ಗೆ, ತಮಟೆ ಸೌಂಡ್ಗೆ ಡ್ಯಾನ್ಸ್ ಮಾಡೋರು ಸರ್. ಹಂಗೆ ಹೇಳ್ತಿದ್ದಾರೆ, ಗೊತ್ತಿರಲಿಲ್ಲ ನಮ್ಗೆ ಎಷ್ಟು ಒಳ್ಳೆ ಡ್ಯಾನ್ಸರ್ ಅಂತ. ಗೊತ್ತಿದ್ರೆ ಮ್ಯಾನೇಜ್ ಮಾಡ್ತಾ ಇದೀನಿ. ನನ್ನ ಬದಲು ಅಣ್ಣನೇ ಮಾಡಿರೋರು. ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ, ಸುಮ್ಮನೆ. ವಿ ಕಾಂಟ್ ಡಿನೈ ದಟ್ ಫ್ಯಾಕ್ಟ್. ಥ್ಯಾಂಕ್ಸ್ ಅಣ್ಣ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಸೀರಿಯಸ್ಲಿ ಥ್ಯಾಂಕ್ ಯು. ಹೊಸ ತಂಡ ಅಂತ ಅನ್ಸ್ಲಿಲ್ಲ ಇವತ್ತು ಅವ್ರಿಗೆ. ಎಷ್ಟು ಚೆನ್ನಾಗಿ ಮಿಂಗಲ್ ಆಗಿ ಕೆಲಸ ಮಾಡಿದ್ರು ಅಂದರೆ ಸೀರಿಯಸ್ಲಿ ನಮಗೆಲ್ಲ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಶಾರ್ಟ್ ಓಡಬೇಕಾಗಿತ್ತು ಅಂದರೆ ಬೀಯಿಂಗ್ ಎ ಯಂಗ್ಸ್ಟರ್ ನನಗೆ ಸುಸ್ತಾಗ್ತಿತ್ತು, ಬಟ್ ಗಿರಿಯಣ್ಣ ಲೆಟ್ಸ್ ಡೂ ಇಟ್ ಅಂತಿದ್ರು. ಸೊ ಆ ಒಂದು ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈಗ ನಮ್ಮ ಚಿತ್ರದ ಸೆಕೆಂಡ್ ಹೀರೋ ಮಾತಾಡ್ತಾರೆ, ರಘು ರಾಮನ್ ಕೊಪ್ಪ ಅವರು. ಸರ್ ಪ್ಲೀಸ್ ನಿಮ್ಮ ಪ್ರೀತಿಯ ಮಾತುಗಳು. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮದವ್ರಿಗೆ, ಪ್ರೆಸ್ದವ್ರಿಗೆ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ, ನಮ್ಮನ್ನು ಪ್ರೇರಣೆ ಕೊಡ್ತಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಹಿರಿಯ ಮುತ್ಸದಿ ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್. ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ. ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಯೋಗ ಟೀಚರ್ ಅಲ್ಲದೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಕ್ಯಾರೆಕ್ಟರ್ಗೆ. ಅದನ್ನು ಆಮೇಲೆ ಹೇಳ್ತಾರೆ, ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅದೇನೇ ಟ್ವಿಸ್ಟ್ ಕತೆಗೆ. ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು, ಅದೇ ನಾನು ಆವಾಗಲೇ ಹೇಳಿದಾಗೆ ಪ್ಯಾಷನೇಟ್ ಇರುವಂತಹ, ಅಂದರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ. ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ. ಇದಕ್ಕಿಂತ ಮುಖ್ಯವಾಗಿ ಎಲ್ಲರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಉದ್ದ ಆಗತ್ತೆ, ಪೇಷನ್ಸ್ ಇರಲ್ಲ.
ನೀವು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ ಇನ್ನೂ 1 ಅವರ್ ಆಗ್ಬಿಡುತ್ತೆ. ಒಟ್ಟಾಗಿ ಹೇಳ್ತೀನಿ, ಒಂದು ಒಳ್ಳೆ ಟೀಮು. ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇಷ್ಟುವರೆಗೆ ಇಷ್ಟು ಫ್ರೀಯಾಗಿ, ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜೆಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನಾನು ಫಸ್ಟ್ ಟೈಮ್ ಅನಿಸುತ್ತೆ. ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ, ಈ ಥರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ರಬೀಕ್ಷಾ ಅವರು ಹೀರೋಯಿನ್ನು, ನಿಮಗೆ ಗೊತ್ತಿದೆ, ಅವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಅನಿಸುತ್ತೆ. ಭರವಸೆಯ ನಟಿ ಅನಿಸ್ತಾ ಇದೆ. ಎಲ್ಲೋ ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನು ಅನಿಸ್ತಾ ಇತ್ತು ನಮಗೆಲ್ಲ, ಆ ಒಂದು ಗ್ಲೋ ಇದೆ, ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಸಿದ್ದು ಅವರು ಜೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ. ಜೊತೆಗೆ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಇಲ್ಲ, ಬೇಗ ಮುಗಿಸ್ತಾ ಇದ್ದೆ, ಸ್ವಲ್ಪ ಜಾಸ್ತಿ ದಿನ